ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಸೊ ಇವತ್ತಿನ ಟಾಪಿಕ್ ಆಫ್ ಡಿಸ್ಕಷನ್ ಏನು ಅಂದರೆ 2025 ರಿವೈಂಡ್. ಸೊ ಬೇಸಿಕ್ಲಿ ಏನು ಅಂದರೆ ನಾನು 2025 ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದೆ, ಈ ಹೋಲ್ ಇಯರು ನಾನೊಂದು 3 to 4 ಟ್ರಿಪ್ಸ್ ಹೋಗಿರ್ಬೋದೇನೋ. ಬಟ್ ಅದರಲ್ಲಿ ಮೇಜರ್ ಎಕ್ಸ್ಪೆಂಡಿಚರ್ ಯಾವ್ಯಾವ ಟ್ರಿಪ್ಸ್ ಇತ್ತು, ಟ್ರಿಪ್ಸಲ್ಲಿ ಎಲ್ಲೆಲ್ಲಿ ವಿಸಿಟ್ ಮಾಡಿದ್ವಿ, ಮತ್ತು ಎಷ್ಟು ಕಾಸ್ಟ್ ಬಂತು ಟ್ರಿಪ್ಗೆ, ಪ್ಲಸ್ ನಾವು ಮಾಡಿದ ಆ್ಯಕ್ಟಿವಿಟೀಸ್ ಎಷ್ಟು ಕಾಸ್ಟ್ ಆಯಿತು, ಇದೆಲ್ಲದ್ರ ಬಗ್ಗೆ ವೀಡಿಯೋದಲ್ಲಿ ಮಾತಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್. ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ, ನನಗೂ ಮೋಟಿವೇಟ್ ಆಗುತ್ತೆ, ಇನ್ನೂ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು ನಾನು. ಥ್ಯಾಂಕ್ ಯು ಸೋ ವೆರಿ ಮಚ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಒನ್ಸ್ ಅಗೇನ್. ಸೊ ಈ ವರ್ಷದ್ದು 2025 ಫಸ್ಟ್ ಟ್ರಿಪ್ ಬಂದು, ನಾವು ಫಸ್ಟ್ ಟ್ರಿಪ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಾವು January 8 ಹೊರಟಿದ್ದು ಥೈಲ್ಯಾಂಡಿಗೆ ಲಾಸ್ಟ್ ಇಯರ್. 2025 January 8. ಟೋಟಲ್ ಟ್ರಿಪ್ ಎಕ್ಸ್ಪೆಂಡಿಚರ್ ಬಂದು 51,000. ಯಾಕೆ ಅಂದರೆ ಅದರಲ್ಲಿ ನಮಗೆ 25,000 ನಮ್ಮದು ಕಂಪ್ಲೀಟ್ ಸ್ಟೇಗಾಯಿತು, ಫ್ಲೈಟ್ ಟಿಕೆಟ್ಸ್ ಆಯಿತು, ಟ್ರಾವೆಲ್ಲು ಅದರಲ್ಲೇ ಹೊಟ್ಟೋಯ್ತು. ಮಿಕ್ಕಿದ್ದು 26,000 ಏನಿದೆ ಅದನ್ನು ನಾವು ಕರೆನ್ಸಿ ಕನ್ವರ್ಟ್ ಮಾಡ್ಕೊಂಡು ತೊಗೊಂಡೋಗಿದ್ವಿ. 10,000 ಬಾಟ್ ತೊಗೊಂಡೋಗಿದ್ವಿ. ಇದು ಟ್ರಿಪ್ ಎಕ್ಸ್ಪೆಂಡಿಚರ್ ಅಷ್ಟೇ. ಇದರಲ್ಲಿ ನಾವು ವಿಸಿಟ್ ಮಾಡಿದ ಪ್ಲೇಸಸ್ ಯಾವುದ್ಯಾವುದು ಅಂದರೆ ಬ್ಯಾಂಕಾಕು, ಪಟ್ಟಾಯ, ಎರಡೇ ಪ್ಲೇಸು. ಫುಕೆಟಿಗೆ ನಮಗೆ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಅದು ಟ್ರಾವೆಲ್ ಟೈಮ್ ಸ್ವಲ್ಪ ಜಾಸ್ತಿ ಇತ್ತು. ಸೊ ಹಂಗಾಗಿ ಬರೀ ಬ್ಯಾಂಕಾಕು ಮತ್ತು ಪಟ್ಟಾಯ 2 ಪ್ಲೇಸಿಗೆ ಸ್ಟಿಕ್ ಆನ್ ಆಗಿದ್ವಿ. ಬ್ಯಾಂಕಾಕಲ್ಲಿ ನಾವು ಅಷ್ಟೊಂದು ನೋಡೋಕೆ ಹೋಗಲಿಲ್ಲ, ಬಿಕಾಸ್ ಬರೀ ಫಸ್ಟ್ ಡೇ ಮಾತ್ರ ನಾವು ಬ್ಯಾಂಕಾಕಲ್ಲಿ ಇದ್ದಿದ್ದು. ಅಲ್ಲಿಂದ ನಾವು ಒಬ್ಬನಿಗೆ ವೆಯ್ಟ್ ಮಾಡಿ ಅವನು ಬರಬೇಕಿತ್ತು, ಬಿಕಾಸ್ ಅವನೊಂದು ಸ್ವಲ್ಪ ಕೆಲಸ ಇತ್ತು. ಅದನ್ನು ಮುಗಿಸ್ಕೊಂಡು ಅವ್ನು ಬಂದ ಮೇಲೆ ನಾವು ಡೈರೆಕ್ಟಾಗಿ ಬ್ಯಾಂಕಾಕಿಂದ ಪಟ್ಟಾಯ ಹೊರಟ್ವಿ. ಪಟ್ಟಾಯಾಗೆ ನಾವು ಕಾರಲ್ಲೇ ಹೊರಟೋದ್ವಿ, ಯಾಕೆಂದರೆ ನಾವು 10 ಪೀಪಲ್ ಇದ್ವಿ, 10 ಪೀಪಲ್ ಗ್ಯಾಂಗು. ಸೊ 10 ಪೀಪಲ್ಲೂ ಒಂದೇ ಕಾರಲ್ಲಿ ಹೋಗಿದ್ರಿಂದ ನಮಗೆ ಪರ್ ಹೆಡ್ ಆಲ್ಮೋಸ್ಟ್ 250 ಬಾಟ್ ಸಮಥಿಂಗ್ ಬಂತು ಅಷ್ಟೇ, 500 rupees per person. ಸೊ ಅದು ಒಳ್ಳೆ ಡೀಲೇ ಇತ್ತು ನಮಗೆ. ಸೊ ನಾವು ಡೈರೆಕ್ಟ್ ಕಾರಲ್ಲೇ ಹೊರಟೋದ್ವಿ, ಹಂಗಾಗಿ ನಮಗೆ ಟೈಮು ಸೇವ್ ಆಯಿತು. ಪ್ಲಸ್ ಅಲ್ಲಿ ಹೋಗಿ ಯಾವ ಬಸ್ ಸ್ಟ್ಯಾಂಡಿಂದ ಎಲ್ಲಿ ಹೋಗೋದು, ಏನು ಮಾಡೋದು, ಇಂಥ ಕನ್ಫ್ಯೂಷನ್ಸ್ ಬೇಡ ಅಂತ ನಾವು ಡೈರೆಕ್ಟಾಗಿ ಕಾರಲ್ಲೇ ಹೊರಟೋದ್ವಿ. ಸೊ ಅಲ್ಲಿ ನಾವು ಪಟ್ಟಾಯದಲ್ಲಿ ವಿಸಿಟ್ ಮಾಡಿದ ಪ್ಲೇಸಸ್ ಯಾವ್ದ್ಯಾವುದು ಅಂದರೆ ಬೀಚ್ಗಳು ಹೋದ್ವಿ, ಅದು ಆಬ್ವಿಯಸ್ಸು. ಅದು ಬಿಟ್ಟು ನಾವು ಒಂದಷ್ಟು ನೈಟ್ ಮಾರ್ಕೆಟ್ಸ್ ಇದ್ವು. ನೈಟ್ ಮಾರ್ಕೆಟ್ಸ್ ಬಗ್ಗೆ ನಾನು ಇಲ್ಲಿ ಮಾತಾಡೋಕ್ಕಾಗಲ್ಲ, ಐ ಆಮ್ ರಿಯಲಿ ಸಾರಿ. ಸೊ ನೈಟ್ ಮಾರ್ಕೆಟ್ಸ್ ವಿಸಿಟ್ ಮಾಡಿದ್ವಿ. ಅದು ಬಿಟ್ಟರೆ ನಾವು ಅಡ್ವೆಂಚರ್ ಆ್ಯಕ್ಟಿವಿಟೀಸು ಯಾವುದಾದ್ರು ಅಂದರೆ ನಮಗೆ ಪ್ಯಾರಾಸೀಲಿಂಗ್ ಆಯಿತು. ಪ್ಯಾರಾಸೀಲಿಂಗ್ ಬಿಟ್ಟರೆ ಜೆಟ್ ಸ್ಕೀ, ಸ್ನಾರ್ಕ್ಲಿಂಗು, ಸೀ ವಾಕಿಂಗು, ಸೀ ಬೆಡ್ಡಲ್ಲಿ ಅದು ವಾಕಿಂಗ್ ಮಾಡಿಸ್ತಾರೆ ಅದೊಂದು. ಮತ್ತು ಇನ್ನೊಂದೇನೈತಪ್ಪ, ಬನಾನಾ ಬೋಟ್ ರೈಡು, ಅದೆಲ್ಲ ತುಂಬ ಲೇಮ್ ಅನ್ನಿಸ್ತು ನನಗೇನು. ಅದೆಲ್ಲ ಅಡ್ವೆಂಚರ್ ಅಂತಲೇ ಅನ್ನಿಸ್ಲಿಲ್ಲ. ಇದು ಪ್ಯಾರಾಸೀಲಿಂಗಲ್ಲಿ ನನಗೇನು ಮಜಾ ಬಂದಿದ್ದು ಅಂದರೆ, ಅದು ಪರ್ ಪರ್ಸನ್ 2 minutes 3 minutes ಅಷ್ಟೇ ಟೈಮ್ ಇದ್ದಿದ್ದು. ನಂದೇನಾಯಿತು, 2 ಸಲ ಲ್ಯಾಂಡಿಂಗ್ ಮಿಸ್ ಆಗೋಯ್ತು. ನಾನು ವಾಪಸ್ ಬಂದು ಲ್ಯಾಂಡೇ ಆಗೋಕ್ಕಾಗಲಿಲ್ಲ. ಇಷ್ಟೊತ್ತು ಪ್ಯಾರಾಸೈಲಿಂಗ್ ಮಾಡ್ತಾಯಿದ್ವಿ, ಅದೇನಾಯಿತು ಮೇಲೆ ಹೋದೆ. ವಾಪಸ್ ನಾನು ಲ್ಯಾಂಡ್ ಆಗಬೇಕಾದ್ರೆ ಅವ್ನು ಬೋಟ್ ಅವ್ನು ಕರೆಕ್ಟಾಗಿ ಬರಲಿಲ್ಲ. ಸೊ ಲ್ಯಾಂಡಿಂಗ್ ಪಾಯಿಂಟ್ ಮೇಲೆ ನಾನು ಲ್ಯಾಂಡ್ ಆಗಲಿಲ್ಲ ಕರೆಕ್ಟಾಗಿ. ಆ ಲ್ಯಾಂಡ್ ಆಗದೆ ಇರೋದಕ್ಕೆ ಆಲ್ಮೋಸ್ಟ್ 5 minutes ಏರಲ್ಲಿದ್ದೆ ನಾನು. ಇವರೆಲ್ಲರದು ಏನೊಂದು ಆ್ಯಕ್ಚುಲಿ ತುಂಬ ಜಾಸ್ತಿನೇ ಇದೆ ಅನ್ಸುತ್ತೆ. ಆಮೇಲೆ ಲ್ಯಾಂಡ್ ಆಗದೆ ಇರೋದಕ್ಕೆ ಇನ್ನೊಂದು ರೌಂಡ್ ಬೇರೆ ಕರ್ಕೊಂಡು ಹೋದ್ರು. ಲ್ಯಾಂಡ್ ಆಗದೆ ಇರೋದಕ್ಕೆ 2ನೇ ರೌಂಡ್ ಹೋದೆ. 2ನೇ ರೌಂಡ್ ಹೋಗಿ ಬರ್ತೀನಿ, ಅದಾದಮೇಲೆ ಇನ್ನೊಂದಿಬ್ಬರು ಲ್ಯಾಂಡ್ ಆಗೋಕ್ಕಾಗಲಿಲ್ಲ. ಹಂಗಾಗಿ ಹತ್ತತ್ರ 7-8 minutes ಏನೋ ಇದ್ದೆ ಅನ್ಸುತ್ತೆ. ಇವನು
ಹೇಳೋ ಪ್ರಕಾರ 7-8 ಮಿನಿಟ್ಸ್ ಏರಲ್ಲೇ ಇದ್ದೆ ನಾನು, ಪಕ್ಕಾ ಪೈಸಾ ವಸೂಲು. ಸೊ ಅದೊಂದು ನನಗೆ ಕಂಪ್ಲೀಟ್ ವಸೂಲಿ ಆದಂಗೆ ಆಯಿತು ದುಡ್ಡು. ಅದು ಬಿಟ್ಟು ಅವತ್ತು ನಾವು ಫಸ್ಟ್ ಡೇ ಫುಲ್ಲು ಇದು ಮುಗಿಸ್ಕೊಂಡ್ವಿ. ಇದಾದಮೇಲೆ ನೆಕ್ಸ್ಟ್ ಡೇ ನಾವು ಕಂಪ್ಲೀಟ್ ಪಟಾಯ ಸಿಟಿ ಟೂರು. ಅದರಲ್ಲಿ ನಾವು ಯಾವ್ಯಾವ ಪ್ಲೇಸಸ್ ಕವರ್ ಮಾಡಿದ್ವಿ ಅಂದರೆ ಟೈಗರ್ ಪಾರ್ಕ್ ಆದಮೇಲೆ ಅಕ್ವಾಟಿಕ್ ವರ್ಲ್ಡ್ ಅದು ಸಮಥಿಂಗ್ ಇದೆ, ಅದೊಂದು ನೋಡಿದ್ವಿ. ಮತ್ತು ಪಟಾಯ ವಿಂಟೇಜ್ ಸಿಟಿ ಅಂತ ಒಂದು ಪ್ಲೇಸ್ ಇತ್ತು, ಅದನ್ನು ನೋಡಿದ್ವಿ. ಅದು ಬಿಟ್ಟರೆ ನಾವು ಸ್ಯಾಂಕ್ಚುರಿ ಆಫ್ ಟ್ರೂತ್ ಮಾತ್ರ ತುಂಬ ಒಳ್ಳೆ ಪ್ಲೇಸು, ಸಖತ್ ಆರ್ಕಿಟೆಕ್ಚರ್ಲಿ ಕಟ್ಟಿರೋ ಪ್ಲೇಸ್ ಅದು. ಮನಿ ಹೈಸ್ಟಲ್ಲಿ ನೋಡಿರ್ತೀರ ನೀವು, ಮನಿ ಹೈಸ್ಟಲ್ಲಿ ಸ್ಯಾಂಕ್ಚುರಿ ಆಫ್ ಟ್ರೂತ್ ತೋರಿಸ್ತಾರೆ. ಸೊ ಆ ಜಾಗನ ವಿಸಿಟ್ ಮಾಡಿದ್ವಿ, ಎಲ್ಲ ಸಖತ್ತಾಗೇ ಇತ್ತು. ನೆಕ್ಸ್ಟ್ ಡೇ ನಮಗೊಂದು ಸ್ವಲ್ಪ ಫ್ರೀ ಇತ್ತು. ಸೊ ಅವತ್ತು ನಾವು ಏನು ಮಾಡಿದ್ವಿ, ಡೈರೆಕ್ಟ್ ಹೊರಟು ವಾಪಸ್ ಬ್ಯಾಂಕಾಕಿಗೆ ಬಂದ್ಬಿಟ್ವಿ. ಬ್ಯಾಂಕಾಕಿಗೆ ಬರಬೇಕಾದ್ರೆ ನನಗೆ ಮೇಯ್ನ್ಲಿ ಸ್ಕೈ ಡೈವಿಂಗ್ ಮಾಡಬೇಕಿತ್ತು. ಪಟಾಯದಲ್ಲಿ ಸ್ಕೈ ಡೈವಿಂಗ್ ಇರೋದು ನಾನು ತುಂಬ ಮುಂಚೆಯಿಂದನೇ ರಿಸರ್ಚ್ ಮಾಡಿದ್ದೆ, ಒಂದು 5-6 ಮಂತ್ಸ್ ಹಿಂದೆಯಿಂದನೇ ರಿಸರ್ಚ್ ಮಾಡಿದ್ದೆ. ನೋಡಿ ಅಲ್ಲಿ ಒಬ್ಬನ್ನ ಕಾಂಟ್ಯಾಕ್ಟ್ ಮಾಡಿ ಏನೇನು ಮಾಡ್ಬೋದು, ಹೆಂಗೆ ಮಾಡಬೇಕು ಎಲ್ಲ ಕೇಳಿಕೊಂಡು ರೆಡಿಯಾಗಿ ಇಟ್ಟಿದ್ವಿ. ಅಲ್ಲಿ ಹೋಗಿ ನಾವು ಅವನ ಹತ್ರ ಬರೀ ಫಾರ್ಮ್ ಫಿಲ್ ಮಾಡಿ ಪೇಮೆಂಟ್ ಮಾಡಿ ಡೈರೆಕ್ಟ್ ಸ್ಕೈ ಡೈವಿಂಗ್ ಮಾಡೋದಷ್ಟೇ. ಸ್ಕೈ ಡೈವಿಂಗ್ ಮಾತ್ರ ಥೈಲ್ಯಾಂಡಲ್ಲಿ ತುಂಬ ಸೇಫ್ ಆಗಿದೆ, ಬಿಕಾಸ್ ಅಲ್ಲೇ ಇನ್ಸ್ಟಿಟ್ಯೂಷನ್ ಇದೆ, ಯು ಎಸ್ ಪ್ಯಾರಾಶೂಟ್ ಅಸೋಸಿಯೇಷನ್ ಸರ್ಟಿಫೈಡ್ ಸ್ಕೈ ಡೈವಿಂಗ್ ಇನ್ಸ್ಟಿಟ್ಯೂಷನ್ ಇದೆ. ಸೊ ಇಟ್ ಈಸ್ ಒನ್ ಆಫ್ ದ ಸೇಫೆಸ್ಟ್ ಪ್ಲೇಸಸ್ ಟು ಡೂ ಸ್ಕೈ ಡೈವಿಂಗ್ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಸೊ ಅಲ್ಲಿ ಸ್ಕೈ ಡೈವಿಂಗ್ ಮಾಡಿದ್ವಿ. ಸ್ಕೈ ಡೈವಿಂಗ್ ಮಾತ್ರ ಸಕ್ಕತ್ತಾಗಿತ್ತು. ನಂದಂತೂ ತುಂಬ ವರ್ಷದ ಬಕೆಟ್ ಲಿಸ್ಟ್ ಅಂತಲೇ ಹೇಳ್ಬೋದು. ಐ ವಾಸ್ ರಿಯಲಿ ಈಗರ್ ಟು ಸ್ಕೈ ಡೈವ್ ಫ್ರಮ್ ದೇರ್. ಸೊ ಸ್ಕೈ ಡೈವಿಂಗ್ನ ನನಗೆ 35,000 ಇತ್ತು. 35,000 ಇನ್ಕ್ಲೂಡಿಂಗ್ ಗ್ರೌಂಡ್ ಕ್ಲಾಸಸ್, ಡೈವಿಂಗ್, ವೀಡಿಯೋಸ್, ಮತ್ತು ಇನ್ನೊಂದು ಎಕ್ಸ್ಟ್ರಾ ಗೋಪ್ರೋದು ಒಂದು ವೀಡಿಯೋ ಇತ್ತು, ಅದನ್ನು ಪರ್ಚೇಸ್ ಮಾಡಿದೆ. ಸೊ ಇದೆಲ್ಲ ಸೇರಿ ನನಗೆ 35,000 ಸಮಥಿಂಗ್, 36,000 ಸಮಥಿಂಗ್ ಆಯಿತು. ಅದು ಬಿಟ್ಟು ನಾವು ವಾಪಸ್ ಸ್ಕೈ ಡೈವಿಂಗ್ ಮುಗಿಸ್ಕೊಂಡು ತಕ್ಷಣ ಬ್ಯಾಂಕಾಕಿಗೆ ಬಂದ್ವಿ. ಬ್ಯಾಂಕಾಕಲ್ಲಿ ನಾವು MBK ಶಾಪಿಂಗ್ ಸೆಂಟರ್ ಅಂತ ಒಂದು ಪ್ಲೇಸ್ ಇತ್ತು, ಅದು ಒಂದೇ ಜಾಗ ನಮ್ಮದು ಬಾಕಿ ಇದ್ದಿದ್ದು ನೋಡೋದು. ಸೊ ಅಲ್ಲಿ ಹೋಗಿ ಒಂದು ಸ್ವಲ್ಪ ಶಾಪಿಂಗು ಅದು ಒಂದು ಆಲ್ಮೋಸ್ಟ್ 10,000-15,000ವರೆಗೂ ಶಾಪಿಂಗ್ ಮಾಡಿದೆ. ಸೊ ಥೈಲ್ಯಾಂಡ್ ಟ್ರಿಪ್ ಬಂದು ನಂದು ಕಾಸ್ಟು 51,000 ಪ್ಲಸ್ 35,000 ಸ್ಕೈ ಡೈವಿಂಗ್ ಪ್ಲಸ್ ಒಂದು 15,000 ಶಾಪಿಂಗ್, ಇಷ್ಟಾಯಿತು. ಆಲ್ಮೋಸ್ಟ್ 1 lakh, 1,000, 1 lakh, 2,000 ಸಮಥಿಂಗ್ ಆ ಥರ ಬಂತು ನಂದು ಮಾತ್ರ. ಮಿಕ್ದವ್ರದ್ದೆಲ್ಲವ್ರದ್ದು 51,000 ಪ್ಲಸ್ ಶಾಪಿಂಗ್ ಒಂದು 5,000-6,000, 10,000ವರೆಗೂ ಮಾಡಿದ್ದಾರೆ. ಸೊ ಅವ್ರದ್ದೊಂದು 60,000-65,000ವರೆಗೂ ಬಂದಿದೆ ಅಷ್ಟೇ. ಸೊ ನಂದು ಬಜೆಟ್ಟು 1 lakh, 1,000, 1 lakh, 2,000 ಸಮಥಿಂಗ್ ಆ ಥರ ಬಂತು. ಇದು ಥೈಲ್ಯಾಂಡು. ಸೊ ಫಸ್ಟ್ ಟ್ರಿಪ್ಪು ಥೈಲ್ಯಾಂಡು ಮುಗೀತು ಅಲ್ಲಿಗೆ. ಸೆಕೆಂಡ್ ಟ್ರಿಪ್ಪು ಅದಾಗಿ ಫೆಬ್ರವರಿಗೇ ಮಹಾಕುಂಭ ಮೇಳ ಆಲ್ರೆಡಿ ಸ್ಟಾರ್ಟ್ ಆಗೋಗಿತ್ತು. ನವೆಂಬರ್ 2024 ಸ್ಟಾರ್ಟ್ ಆಗೋಗಿತ್ತು. ಸೊ ನಾವು ನೋಡ್ತಾ ಇದ್ವಿ, ತುಂಬ ರಶ್ ಇತ್ತು, ಸ್ಟ್ಯಾಂಪೀಡ್ ಆಯಿತು, ಅದು ಇದೆಲ್ಲ ಆಯಿತು, ಹೋಗೋದಾ ಬೇಡವಾ ನೋಡ್ತಾ ಇದ್ವಿ. ಬಟ್ ಏನು ಮಾಡಿದ್ವಿ, ಫೆಬ್ರವರಿಲಿ ನಮಗೆ ಇದೊಂದು ಇದು ಸಿಕ್ತು, ಪ್ಯಾಕೇಜ್ ಡೀಲ್ ಸಿಕ್ತು. ಪ್ಯಾಕೇಜೇ ಬಂದು ಅದು ಆಲ್ಮೋಸ್ಟ್ 30,000, 35,000 ಸಮಥಿಂಗ್ ಎಷ್ಟೆಷ್ಟೋ ತೋರಿಸ್ತಾಯಿದ್ರು. ನನಗೆ ಇಷ್ಟೆಲ್ಲ ಆಗಬಾರ್ದಲ್ಲ, ನಾವೇ ಒಂಚೂರು ರಿಸರ್ಚ್ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡು ನಾನೇ ರಿಸರ್ಚ್ ಮಾಡಿದೆ. ಅವಾಗ ಗೊತ್ತಾಯಿತು ಟ್ರೈನ್ಗಳಿದ್ವು. ಇಲ್ಲಿಂದ ಪ್ರಯಾಗ್ರಾಜಿಗೆ ಡೈರೆಕ್ಟಾಗಿ ಟ್ರೈನ್ಸ್ ಇತ್ತು. ಬಟ್ ಟ್ರೈನ್ಸೂ ತುಂಬ ವೀಡಿಯೋಸ್ ನೋಡ್ತಾ ಇದ್ವಿ. ಎಲ್ಲರೂ ಹೆಂಗಂದ್ರಂಗೆ ಗ್ಲಾಸ್ಗಳು ಹೊಡೆದಾಕೋದು, ಪ್ಯಾಸೆಂಜರ್ಸ್ ಕೂತ್ಕೊಳ್ಳೋಕೆ ಬಿಡ್ದಂಗೆ ಅವ್ರವ್ರ ಜಾಗದಲ್ಲೇ, ಬೇರೆಯವರೆಲ್ಲ ಬಂದು ಸೀಟ್ಸ್ ಬುಕ್ ಆಗಿದ್ರು ಅವ್ರ ಜಾಗದಲ್ಲಿ ಬಂದು ಕೂತ್ಕೊಳ್ಳೋದು, ಈ ಥರ ಎಲ್ಲ ತುಂಬ ಸೀನ್ಗಳು ನೋಡಿದ್ವಿ. ಬೇಡ ಅಂದ್ಬಿಟ್ಟು ಇನ್ನೊಂದು ಪ್ಲ್ಯಾನ್ ಮಾಡಿದೆ ನಾನು. ಬ್ಯಾಂಗ್ಳೂರಿಂದ ಆಗ್ರಾಗೆ ಹೋದ್ವಿ. ಆಗ್ರಾಯಿಂದ ಬಸ್ ಮಾಡ್ಕೊಂಡು ನಾವು TT ಮಾಡಿಕೊಂಡು ಅಲ್ಲಿಂದ ಪ್ರಯಾಗ್ರಾಜ್ಗೆ ಹೋದ್ವಿ. ಸೊ ನಮಗೆ ಕಾಸ್ಟು ಒಂದು ಸ್ವಲ್ಪ ಅಂದರೆ ಎಕ್ಸೀಡ್ ಆಯ್ತಿಲ್ಲ ಅಂತಲ್ಲ, ಬಟ್ ಅಟ್ಲೀಸ್ಟ್ ನಾವು ಕಂಫರ್ಟಬಲಾಗಿ ಆಗ್ರಾವರೆಗೂ ನಮ್ಮ ಸೀಟಲ್ಲಿ ನಾವೇ ಕೂತ್ಕೊಂಡು ನಾವೇ ಮಲ್ಕೊಂಡು ಆರಾಮಾಗಿ ಹೋದ್ವಿ, ಅದೊಂದಾಯಿತು. ಬಟ್ ಅದು ಸೀನ್ ಏನಾಯಿತು ಅಂದರೆ, ಪ್ರಯಾಗ್ರಾಜಿಗೆ ನಾವು ಹೊರಟಿದ್ದು ಇವತ್ತು ಬೆಳಗ್ಗೆ ಹೊರಟ್ವಿ. ಅಂದರೆ ಬೆಳಗ್ಗೆಯಿಂದ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ 4 o'clock ಸಮಥಿಂಗ್ ರೀಚ್ ಆದ್ವಿ. 4 ಅಲ್ಲ 3 o'clock. ನೆಕ್ಸ್ಟ್ ಡೇ ಮಾರ್ನಿಂಗ್ 3 o'clock ರೀಚ್ ಆದ್ವಿ. 3 o'clock ರೀಚ್ ಆಗಿ 3:30, 3:45 ನಾವು ರೆಡಿಯಾಗಿ ತಕ್ಷಣ ಪ್ರಯಾಗ್ರಾಜ್ಗೆ ಹೊರಟಿದ್ದು. ಅವತ್ತು ನಾವು 10 o'clock, 10:15, 10 o'clock, 11 o'clockಗೆಲ್ಲ ರೀಚ್ ಆಗಬೇಕಿತ್ತು ಪ್ರಯಾಗ್ರಾಜು. ಬಟ್ ನಾವು ಫುಲ್ಲು ಟ್ರಾಫಿಕ್ ಇರೋದ್ರಿಂದ ರೀಚ್ ಆಗಿದ್ದೆ ನಾವು ಒಂದು ಮಧ್ಯಾಹ್ನ 4 o'clock, 4:30 ಆಗೋಗಿತ್ತು. ಯಾರೂ ತಿಂದಿಲ್ಲ, ಊಟ ಮಾಡಿಲ್ಲ, ಬರೀ ಒಂದೊಂದು ಕಪ್ ಟೀ, ಮಜ್ಜಿಗೆ, ಜ್ಯೂಸು ಇಷ್ಟರಲ್ಲೇ ಕಾಲ ಕಳೆದಿದ್ದು. ಆಯಿತಾ, ಅದಾಯಿತು. ನಾವು ಹೋಗಿ ಮುಳುಗಿ ಎಲ್ಲ ಸ್ನಾನ ಎಲ್ಲ ಮಾಡಿ ವಾಪಸ್ ಬರೋಷ್ಟೊಳಗೇ 6:30, 7 ಆಗೋಗಿತ್ತು. ಆಗಿ ನಾವು ಅಲ್ಲಿಂದ ತಕ್ಷಣ ಕಾಶಿಗೆ ಹೊರಟಿದ್ದು. ಕಾಶಿಗೆ ನಾವು
ಹೋಗೋಷ್ಟೊಳಗೇ ನಮಗೆ ಪ್ರಯಾಗ್ರಾಜಿಂದ ಅಲ್ಲೂ ಟ್ರಾಫಿಕ್ ಸಿಗಾಕೊಂಡು ಅದು ಇದು ಹಾಗೆ ನಾವು ಕಾಶಿಗೆ ಹೋಗೋಷ್ಟೊಳಗೆ ಅಲ್ಲೂ 4 ಗಂಟೆ ಆಗೋಯ್ತು. ನಿದ್ದೆ ಇಲ್ಲ ರಾತ್ರಿ ಪೂರ್ತಿ. ಮತ್ತೆ ನಾವು ಹೊರಟಿದ್ದ ಡೇಟಿಂದ 2 ಡೇಸ್ ಕಂಟಿನ್ಯೂಸ್ ನಿದ್ದೆ ಇಲ್ಲ ಆಯಿತಾ. ಪ್ರಯಾಗ್ರಾಜೆಲ್ಲ ಆಯಿತು, ನಮಗೆ ವಾಪಸ್ ಕಾಶಿಲೂ ನಿದ್ದೆ ಇಲ್ಲ. ತಕ್ಷಣ 4 ಗಂಟೆ ಒಂದು ಕಾಲ್ ಬರುತ್ತೆ, ನೀವು ಇವಾಗಲೇ ಬಂದರೆ ನಾನು ದೇವಸ್ಥಾನದಲ್ಲಿ ದರ್ಶನ ಮಾಡಿಸ್ಕೊಡ್ತೀನಿ ಅಂತ ಒಬ್ಬರು ಪುರೋಹಿತರು ಪರಿಚಯ ಇದ್ದರು. ಅವ್ರು ನಮಗೆ ಕಾಲ್ ಮಾಡಿದ್ರು, ಈ ಥರ ಬನ್ನಿ ಇವಾಗಲೇ 4:15 ನೀವು ಇಲ್ಲಿದ್ದರೆ ದೇವಸ್ಥಾನದ ಮುಂದೆ ದರ್ಶನ ಮಾಡಿಸ್ಕೊಡ್ತೀನಿ ಅಂತಂದರು. ಸರಿ ಆಯಿತು, ಇನ್ನೇನು ಮಾಡೋದು ಅಂದ್ಬಿಟ್ಟು 3:30-4 ಗಂಟೆಗೆ ಅಲ್ಲಿಗೆ ಹೋದವರು. ತಕ್ಷಣ ಒಂದು 10-15 ನಿಮಿಷದಲ್ಲಿ ಎಲ್ಲರೂ ರೆಡಿಯಾಗಿ 17-18 ಜನ ಹೋಗಿದ್ವಿ. ಎಲ್ಲರೂ ರೆಡಿಯಾಗಿ ತಕ್ಷಣ ಮತ್ತೆ ದೇವಸ್ಥಾನಕ್ಕೆ ಕೊಟ್ವಿ ಎಲ್ಲರೂ ದರ್ಶನಕ್ಕೆ ಅಂತ ಹೋದ್ವಿ. ದರ್ಶನ ಎಲ್ಲ ಆಗೋಷ್ಟೊಳಗೇನೆ ಒಂದು 5-5:30-6 ಗಂಟೆ ಆಗೋಯ್ತು. ಮತ್ತೆ ರೆಡಿಯಾಗಿ ನಾವು ಘಾಟ್ಸ್ಗಳನ್ನು ನೋಡೋಕೆ ಹೊರಟ್ವಿ. मणिकर्णिका घाट, यहाँ पे 24 घंटा 365 दिन डेड बॉडी जलता है। यहाँ पे लोग दूर दूर से बॉडी लाते हैं जलाने को, क्योंकि यहाँ का वरदान है आप कहीं का भी बॉडी लाएंगे डायरेक्ट वो मोक्ष जाएगा। इसलिए लोग यहाँ पे बॉडी लेकर आते हैं। जो बॉडी लेकर नहीं आते हैं वो अस्थियाँ लेकर आते हैं, अस्थियाँ विसर्जन करते हैं। जो अस्थियाँ नहीं लेकर आ पाते वो पिंडदान करते हैं, क्योंकि यहाँ पे मोक्ष है। काशी में मरना और जलना मोक्ष। हर हर महादेव, ಹರ ಹರ ಮಹಾದೇವ್. ಘಾಟ್ಸು ಎಲ್ಲ ನೋಡಿಕೊಂಡು ಎಲ್ಲ ಮುಗಿಸಿ ವಾಪಸ್ ಅವತ್ತು ನೈಟ್ ಅಲ್ಲೇ ಮಲಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು 8 o'clockಗೆಲ್ಲ ಬಿಟ್ಬಿಟ್ವಿ ಕಾಶಿಯಿಂದ ನಾವು 8ಗೆ ಹೊರಟು ರಾತ್ರಿ 10 ಒಳಗೆ ನಾವು ಆಗ್ರಾ ಸ್ಟೇಷನ್ಗೆ ರೀಚ್ ಆಗಬೇಕಿತ್ತು. ಹೆಂಗೋ ಡ್ರೈವರ್ ಹೆಂಗೋ ಓಡಿಸಿ ಕರ್ಕೊಂಬಂದು ಬಿಟ್ಟ ನಮ್ಮನ್ನ. ಅವತ್ತು ಹೊರಟು ನೆಕ್ಸ್ಟ್ 1.5 days ಮತ್ತೆ ಕಂಪ್ಲೀಟ್ ಟ್ರಾವೆಲ್ ಮಾಡಿ ಮತ್ತು ಬೆಂಗಳೂರಿಗೆ ನಾವು ರೀಚ್ ಆದಾಗ ನೆಕ್ಸ್ಟ್ ಡೇ ನಾವು 4 o'clock 4:30 ಏನೋ ರೀಚ್ ಆಗಬೇಕಿತ್ತು 2 days ಲೇಟರ್. ಬಟ್ ಅದು ಡಿಲೇ ಆಗಿ ನಮ್ಗೆ ಒಂದು 7 hours ಡಿಲೇ ಆಗಿ ನಾವು ರಾತ್ರಿ ಬಂದು 11 o'clockಗೆ ರೀಚ್ ಆದ್ವಿ. ಸೊ ಈ ಟ್ರಿಪ್ ನಮಗೆ ಟೋಟಲ್ ಬಂದು 11,000-12,000 ಸಮಥಿಂಗ್ ಆಯಿತು ಫಾರ್ 6 days. 6 daysಗೆ ನಮಗೆ 11,000 ಬಿತ್ತು. ಟ್ರೈನು, ಸ್ಟೇ ಮತ್ತು ಊಟ, ಲೋಕಲ್ ಟ್ರಾವೆಲ್ಲು, TT, ಆಟೋ ಎಲ್ಲ ಸೇರಿ ನಮಗೆ 12,000 ಆಯಿತು. ಇದು ಮಹಾಕುಂಭದು. ಫೈನಲ್ ಟ್ರಿಪ್ ಬಂದು ನೇತ್ರಾವತಿ ಟ್ರೆಕ್ ಮಾತ್ರ ಸಖತ್ ಎಂಜಾಯ್ ಮಾಡಿದ್ದೀವಿ, ಥರೋಲಿ ಎಂಜಾಯ್ ಮಾಡಿದ್ದೀವಿ. ಕಮ್ಮಿ ಪ್ರೈಸಲ್ಲಿ ಅಲ್ಲೊಂದು ಸ್ವಲ್ಪ ಕಿರಿಕು ಅದು ಇದು ಆಯಿತು, ಬಟ್ ಐ ಡೋಂಟ್ ಮೈಂಡ್. ಜಸ್ಟ್ 3,600 rupeesಲ್ಲಿ ಕಂಪ್ಲೀಟ್ ಟ್ರೆಕ್ಕು, ಸ್ಟೇ, ಫುಡ್ಡು, ಲೋಕಲ್ ಅದು ಇದು ಒಂದು ಸ್ವಲ್ಪ ಪರ್ಚೇಸಿಂಗು, ಮಣ್ಣು ಹಸಿ ಆಳು ಮುಳು ಎಲ್ಲ ಸೇರಿ 3,600 ಪ್ಲಸ್ ಒಂದು 500 ಎಕ್ಸ್ಟ್ರಾ 4,000ಅಲ್ಲಿ 4,100 ಅಷ್ಟರಲ್ಲಿ ನಮಗೆ ಕಂಪ್ಲೀಟ್ ನೇತ್ರಾವತಿ ಟ್ರಿಪ್ ಆಯಿತು. ಸೊ ಬೇಸಿಕ್ಲಿ ಬ್ಯಾಂಗ್ಳೂರಿಂದನೇ ಪಿಕಪ್ ಇತ್ತು. ನೈಟ್ 8 ಗಂಟೆ ಹಂಗೆ ಬ್ಯಾಂಗ್ಳೂರಿಂದ ನೈಟ್ ಹೊರಟು ನೆಕ್ಸ್ಟ್ ಡೇ ನೇತ್ರಾವತಿ ರೀಚ್ ಆಗಿ ಫ್ರೆಶ್ ಅಪ್ ಆಗಿ ಅವತ್ತು ಒನ್ ಡೇ ಫುಲ್ ನಮಗೆ ಅಲ್ಲೇ ಲೋಕಲಲ್ಲಿ ಅಲ್ಲಿ ಒಂದಷ್ಟು ಪ್ಲೇಸಸ್ ತೋರಿಸಿದ್ರು. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅದು ಬಿಟ್ಟು ಸಂಸೆ ಎಸ್ಟೇಟು ಮತ್ತು ಸಣ್ಣ ಅಲ್ಲಲ್ಲೇ ಅದೆಲ್ಲ ಓಡಾಡ್ಕೊಂಡ್ವಿ. ಹಾಗೆ ನೆಕ್ಸ್ಟ್ ಡೇ ನಮಗೆ 4 o'clockಗೆ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ಎಲ್ಲ ಎದ್ದು 4 o'clockಗೆ ರೆಡಿಯಾಗಿ ಸ್ನಾನಗಿನೆಲ್ಲ ಮಾಡಿಕೊಂಡು ಎಲ್ಲ ಮುಗಿಸಿ 5 o'clockಗೆಲ್ಲ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ ಒಂದು 5 hours ಏನೋ ಆಯ್ತು ನಮಗೆ. ಎಲ್ಲ ಅಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಆಗಿ ID ಕಾರ್ಡ್ ಎಲ್ಲ ವ್ಯಾಲಿಡೇಟ್ ಮಾಡಿ ಅದಾದಮೇಲೆ ನಾವು ಟ್ರೆಕ್ ಒಂದು 5-5:30 ಸ್ಟಾರ್ಟ್ ಮಾಡಿದ್ವಿ. ಹೋಗಿ ಪೀಕ್ ರೀಚ್ ಆಗೋಷ್ಟೊಳಗೆ ನಾವು ಒಂದು 9 o'clockಗೆಲ್ಲ ರೀಚ್ ಆಗೋದ್ವಿ. ಪೀಕ್ ಬಿಕಾಸ್ ಮಳೆ ಇರಲಿಲ್ಲ, ಡ್ರೈ ಇದ್ದಿದ್ದರಿಂದ ಒಂದು ಸ್ವಲ್ಪ ಈಸಿ ಆಯ್ತು ನಮಗೆ. 10 o'clockಗೆಲ್ಲ ಪೀಕ್ ರೀಚ್ ಆದ್ವಿ. ತಿಂಡಿ ಇಲ್ಲಿಂದನೇ ಪ್ಯಾಕ್ ಮಾಡ್ಕೊಂಡು ಹೋಗಿದ್ವಿ. ಅದು ಸ್ಟೇ ಅವರೇನೇ ತಿಂಡಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು. ಪ್ಯಾಕ್ ಮಾಡ್ಕೊಂಡು ಹೋಗಿ ಅಲ್ಲೇ ತಿಂಡಿ ತಿಂದು ಎಲ್ಲ ಮುಗಿಸ್ಕೊಂಡು ವಾಪಸ್ಸು 10 o'clockಲ್ಲಿ ಹೋಗಿ 11-11:30 ಅಲ್ಲಿಂದ ಹೊರಟ್ವಿ. ವಾಪಸ್ ನಾವು ಕೆಳಗೆ ರೀಚ್ ಆಗಿ ನಮ್ಮ ರೂಮ್ಸ್ಗೆ ಹೋಗಿ ರೂಮ್ಸಿಂದ ವಾಪಸ್ ಎಲ್ಲರೂ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಹೊರಟಿದ್ದು. ಇಷ್ಟು ನಮಗೆ ರೌಂಡ್ ಟ್ರಿಪ್ ಬಂದು 3,600 ಪ್ಲಸ್ ಒಂದು 500 ಬಫರ್ 4,100. ಇದು ನೇತ್ರಾವತಿ. ಸೊ 2025ಅಲ್ಲಿ ಟೋಟಲ್ ಎಕ್ಸ್ಪೆಂಡಿಚರ್ ಬಂದು 1 lakh ಥೈಲ್ಯಾಂಡದಾಯಿತು, ಪ್ಲಸ್ 12,000 ನಮ್ಮದು ಮಹಾಕುಂಭಮೇಳದಾಯಿತು, ಪ್ಲಸ್ ಇನ್ನೊಂದು 4,000 ನಮ್ಮದು ಇದರದಾಯಿತು ನೇತ್ರಾವತಿದಾಯಿತು. ಸೊ ಎಷ್ಟು ಸೇರಿ ನನಗೆ 1,12,000 ಪ್ಲಸ್ ಒಂದು 4,000 1,16,000 ಇಡೀ ಇಯರ್ ನಾನು ಮೇಜರ್ ಟ್ರಾವೆಲು 1,16,000 ಎಕ್ಸ್ಪೆಂಡಿಚರ್ ಬಂದಿದೆ ನಂದು. ಸೊ ಹೋಪ್ 2026ಅಲ್ಲಿ ಇನ್ನೂ ಜಾಸ್ತಿ ಟ್ರಾವೆಲ್ ಮಾಡ್ತೀನಿ, ಇನ್ನೂ ಜಾಸ್ತಿ ಖರ್ಚು ಮಾಡ್ತೀನಿ. ಬಿಕಾಸ್ ದಿ ಓನ್ಲಿ ರೀಸನ್ ಇಸ್ ನಮ್ಮದು ದುಡ್ಡು ವಾಪಸ್ ಯಾವತ್ತಿದ್ರೂ ಬಂದೇ ಬರುತ್ತೆ ಒಂದಿನ, ಬಟ್ ಮೆಮೊರೀಸ್ ಬರೋಲ್ಲ. ಸೊ ವಯಸ್ಸಾದಮೇಲೆ ನನಗೆ
ಈ ಓನ್ಲಿ ಪ್ಲೇಸ್ ದಟ್ ಐ ವೆಂಟ್ ಟು ವಾಸ್ ವರ್ಕ್ ಅನ್ನೋದು ನನಗೆ ಬೇಡ. ಆದಷ್ಟು ಟ್ರಾವೆಲ್ ಮಾಡಬೇಕು. ಬಿಕಾಸ್ ಇವಾಗ ಎನರ್ಜಿ ಇದೆ, ವಯಸ್ಸಾದ್ಮೇಲೆ ಎನರ್ಜಿ ಇರಲ್ಲ, ಇದ್ರೂ ದುಡ್ಡಿರಲ್ಲ, ದುಡ್ಡಿದ್ರೂ ಇನ್ನೊಂದಿರಲ್ಲ. ಸೊ ಇದು ಬೇಡ. ಇವಾಗ ಎಷ್ಟಾಗುತ್ತೋ ಅಷ್ಟು ಟ್ರಾವೆಲ್ ಮಾಡಬೇಕು, ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇಫ್ ಯು ನ್ಯೂ. ಗುಡ್ ಬೈ.